ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಸ್ನೇಹಿತರೆ. ನನಗಂತೂ ತುಂಬಾ ಹುಷಾರಿಲ್ಲ, ಮಾತಾಡೋಕ್ಕೂ ಕೂಡ ವಾಯ್ಸ್ ಬರ್ತಾ ಇಲ್ಲ. 4 ದಿನ ಆಯಿತು. ತುಂಬಾ ನೀರು ಚೇಂಜ್ ಆದಂಗಾಗಿ, ಕೋಲ್ಡು ಇದು ಆದಂಗಾಗಿ ಒಂದು ಸ್ವಲ್ಪ ನೆಗಡಿ ಆದಂಗಾಗಿದೆ. ನೆಗಡಿ, ಕೆಮ್ಮು, ಜ್ವರ, ಸಿಕ್ಕಾಪಟ್ಟೆ ಜ್ವರ ಇತ್ತು ಸ್ನೇಹಿತರೆ. ನಿನ್ನೆ ಅಂತೂ ನಾನು 2 ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ವಿಡಿಯೋ ಮಾಡ್ಕೊಳಕ್ಕೆ ಕೂಡ ಆಗಿಲ್ಲ. ನೋಡಿ, ಇವತ್ತು 3ನೇ ದಿನ ರೀ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಮನೆಯಲ್ಲಿ ಹೆಣ್ಮಕ್ಳಿದ್ರು ಕೂಡ ಹುಷಾರು ತಪ್ಪಿದಾಗ ಅವ್ರ ಮನೆ ಹೇಗಿರುತ್ತೆ ನೋಡಿ ಸ್ನೇಹಿತರೆ. ಉಂಡಿರೋ ತಟ್ಟೆಗಳನ್ನೆಲ್ಲ ಅಲ್ಲಿ ಬುಟ್ಟಿಲಿ ತುಂಬಿಟ್ಟಿದ್ದಾರೆ. ಇವಾಗ ಚಹಾ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಚಹಾ ಮಾಡ್ಕೊಂಡು ಕುಡಿದು ಎಲ್ಲರೂ ಏನೋ ಬಂದು ನಮ್ಮ ಚಿನ್ನೊಂದು ಜಳಕ ಇಲ್ಲ, ಹಾಗೆ ನೀರು ಒಲೆ ಮೇಲ್ಗಡೆ ಕುದೀತಾ ಇದ್ದಾವೆ ಅವಾಗ. ಅಲ್ಲಿ ನೋಡಿ, ಎಲ್ಲ ಆ ಕಡೆ ಸರಿಸ್ಬಿಟ್ಟು ಇದಷ್ಟು ಕಸ ಹುಡುಗ್ಯಾರ. ನಾನು ಮಲ್ಕೊಂಡಿದ್ದೆ. ಟೈಮ್ 8:30ಗೆ ಸ್ನೇಹಿತರೆ. ಇವಾಗ ಎದ್ದೆ ನಾನು. ಎಲ್ಲೋ ಅಲ್ಲಿದ್ದಲ್ಲೇ ತುಂಬಾ ನನ್ನ ಫೇಸ್ ನೋಡೋಕತ್ತೀರಿ ಸ್ನೇಹಿತರೆ, ಯಾವ ಥರ ಆಗಿದೆ ನನ್ನ ಫೇಸು ನೋಡಿ. ಜ್ವರ ಬಡ್ದು ಕಣ್ಣೆಲ್ಲ ಕೆಂಪಾಗಿಬಿಟ್ಟಿದೆ ಸ್ನೇಹಿತರೆ. ಮಾತಾಡೋಕ್ಕೂ ವಾಯ್ಸ್ ಬರ್ತಾಯಿಲ್ಲ, ಯಾಕಂದರೆ ಕೆಮ್ಮು, ವಿಪರೀತ ಕೆಮ್ಮಿ ಎದೆ ಎಲ್ಲ ನೋವು ಬಂದಂಗೆ, ಹೊಟ್ಟೆ ನೋವು ಬಂದಂಗೆ ಆಗತೈತಿ. ಮನೇಲಿ ಮಾಡೋರು ಯಾರೂ ಇಲ್ಲ, ನಮ್ಮನ್ನು ಬಿಟ್ಟರೆ. ಈ ಪರಿಸ್ಥಿತಿ ಬಂದಾಗ ಯಾಕಾದರೂ ಹೆಣ್ಣಿನ ಜನ್ಮಕ್ಕೆ ಇನ್ನೊಂದು ಹೆಣ್ಣು ಇರಬೇಕಲ್ಲಪ್ಪ ಅನ್ನಿಸ್ಬಿಡ್ತೈತಿ. ಬಟ್ ಆದರೆ ದೇವರಿಗೆ ಏನೋ ಕರುಣೆ ಅನ್ನೋದೇ ಇರೋಂಗಿಲ್ಲ. ಎಲ್ಲಿ ಹೆಣ್ಮಕ್ಳು ಬೇಡ್ತಿರ್ತಾರ ಅಲ್ಲಿ ಹೆಣ್ಮಕ್ಳು ಹುಟ್ಟಂಗಿಲ್ಲ. ಸಾಕಪ್ಪ, ನಮಗಿನ್ನೂ ಹೆಣ್ಮಕ್ಳು ಬೇಡಪ್ಪ ತನ್ನೋರ ಮನ್ಯಾಗ ಜಾಸ್ತಿ ಹುಡ್ತಾರೆ. ಯಾಕಂದರೆ ಅವರು ಪುಣ್ಯ ಮಾಡಿರ್ತಾರೆ ಸ್ನೇಹಿತರೆ. ಅದಕ್ಕೆ ನೋಡಿ, ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಚಹಾ, ನನಗೂ ಒಂದು ಸ್ವಲ್ಪ ಚಹಾ ಕುಡ್ದೆ. ಇದು ಮೆಡಿಷನ್ನು ತೊಗೊಂಡೆ ನೋಡ್ರಿ. ಪಿತ್ತ ಪೂರ್ಣ ಖಾಲಿ ಆಗಕ್ಕೆ ಬತ್ರಿ. ಪಿತ್ತಿಗೆ ಇನ್ನು ಒಂದು ಲಾಸ್ಟ್ ಐತ್ರಿ. ಕಫ ಅನ್ನೋದಾದ್ರೆ ಎಷ್ಟು ಇರ್ತೈತ್ರಿ. ಅದು ಏನೋ ರೀ, ವೆದರ್ ಬಂತು ಅಂದರೆ ನನಗೆ ವಿಪರೀತ ಕೆಮ್ಮು, ತಲೆ ನೋವಾಗೋದು. ವೆದರ್ ಹೆಂಗಂದ್ರೆ ಹೊರಗಡೆ ತಣ್ಣಗೆ ಗಾಳಿ ಬೀಸ್ತಾ ಇರ್ತೈತಿ. ಮತ್ತು ಮೊನ್ನೆ ಪೀಡ ಮಾಡಿರೋ ಬಳೆ ನೋಡಿ ಸ್ನೇಹಿತರೆ. ಇವು ಒಬ್ಬೊಬ್ಬರು ಇಲ್ಲಿ ಊರಾಗ ಬರೋಣ ಅನ್ನಕತ್ರು. ಪ್ರತಿಯೊಂದು ಸಲ ನೀನು ಯಾವುದಾದ್ರೂ ಒಂದು ಪೀಡ ಹಾಗೆ ಏನಾದರೂ ಮಾಡ್ಕೊಂಡು ಬಂದರೆ ಹುಷಾರು ತರ್ತೈತಿ. ಯಾಕಮ್ಮ ಅವನ್ನೆಲ್ಲ ಮಾಡ್ಕೊಂಡು ಬರ್ತೀವಿ ಅಂತೇಳಿ ವಯಸ್ಸಾದವ್ರು ಅಂತಾರೆ. ಅದರಿಂದ ಆಗ್ತೈತೆ ಗೊತ್ತಿಲ್ಲ, ಮತ್ತು ನನ್ನ ಕಾಯಿಲೆ ಇದ್ರದಿಂದ ಆಗ್ತೈತೆ ಗೊತ್ತಿಲ್ಲ. ಪೀಡ ಏನು ಸಂಬಂಧ ಇಲ್ಲ ರೀ, ಎಲ್ಲರೂ ಮಾಡಿಸ್ಕೊಳಂಗನ ಮಾಡ್ಯಾರ. ಬಟ್ ಆದರೆ ನಾನೊಂದು ಸ್ವಲ್ಪ ಫೋಟೋಶೂಟು ಹಾಗೆ ರೀಲ್ಸು ಮಾಡೋದ್ರಿಂದ ಏನಾದರೂ ಕಣ್ಣು ದೃಷ್ಟಿ ಆಯಿತೋ ಗೊತ್ತಿಲ್ಲ. ದಪ್ಪ ಆಗಿದ್ದೀನಿ, ಜಾಸ್ತಿ ದಪ್ಪ ಆಗಿದ್ದೀನಿ ಅಂತ ಎಲ್ಲರೂ ಕಣ್ಣು ಬಿದ್ದಾಗಿದೆ ಗೊತ್ತಿಲ್ಲ. ತುಂಬಾ ಹೊಟ್ಟೆ ಪೇನು, ಕೆಮ್ಮಿ ಹೊಟ್ಟೆ ಪೇನ್ ಬಂದಂಗೆ ಆಗ್ಬಿಟ್ಟೈತ್ರಿ. ಬರೀ ಹೊರಗಡೆ ಹುಂಜುಗಳೆಲ್ಲ ಕೂಗಕತ್ತಾವ. ಅವಕ್ಕೂ ಕೂಡ ನುಚ್ಚ ರೆಡಿ ಮಾಡಿ ಇಟ್ಟಾರೆ. ಅಲ್ಲಿ ನುಚ್ಚು ರೆಡಿ ಮಾಡಿ ಇಟ್ಟಾರೆ, ಹೋಗಿ ಹಾಕಿಲ್ಲ ರೀ. ಆಡು ಮರಿಗಳು ಕೂಡ ಒದರ್ತಾಯಿತ್ತು. ಅವುಗಳಿಗೆ ಒಂದು ಸ್ವಲ್ಪ ಗೊಂಜಾಳ ಇಟ್ಟು ಬಾ ಅಂದರೆ ಹಾಗೆ ಬಿಡಕ್ಕೆ ಬರಂಗಿಲ್ಲ ರೀ. ಎಲ್ಲ ಮಾಡ್ಕೋತ ಬಂದಿರ್ತೀವಿ. ಅಲ್ಲಿ ತಂಗಿ ಮನೆಯಂದನ ರೀ ನನಗೆ ಸಜ್ಜು ಆರಾಮ ಆಗ್ಲಾರ ಬಟ್ಟೆಕನ ಅಲ್ಲಿ ನಿದ್ದೆ ಆಗಲಿಲ್ಲ. ಜನ ಭಾಳ ಗಲಾಟೆ ಆದಂಗೆ ಆತನ. ಬೆಳಗ್ಗೆನೇ ಕಿತ್ಕೊಂಡು ಬಂದುಬಿಟ್ಟೆ ರೀ. ಪೀಡ ಆದ ಮರ್ದಿವ್ಸ ಬೆಳಗ್ಗೆನೇ ನಾನು ಇಲ್ಲಿ ಬಂದು ಮೆಡಿಸಿನ್ ತೊಗೊಂಡು ಮಕ್ಕೊಂಡೆ. ಅದ್ರಾಗ ಒಂದು ಹಲ್ಲು ನೋವು ಒಂದು ಭಾಳ ರೀ. ಅಷ್ಟು ಈ ಕಡೆ ಸೈಡ್ ಹಲ್ಲು ನೋವು ಹೊಡೆದು ಜ್ವರ ಬಂದಿದ್ದು. ಆ ಜ್ವರದಾಗ ಮತ್ತು ನೆಗಡಿ ಕೆಮ್ಮ ಶುರು ಆಗ್ಬಿಟ್ಟಿದ್ರೆ. ಮನ್ಯಾಗ ಕೆಲ್ಸಕ್ಕೆ ಹೋಗೋರ್ದಾರೆ, ಏನೂ ಅಡುಗೆ ಮಾಡಿಲ್ಲ, ಏನೂ ಇಲ್ಲ. ನೀನೇ ಒಂದು ಸ್ವಲ್ಪ ಆರಾಮಾದಂಗೆ ಆಯ್ತು. ರೊಟ್ಟಿ ಪಲ್ಯ ಮಾಡಿದೆ ಸ್ನೇಹಿತರೆ. ರೊಟ್ಟಿ ಮಾಡಿದೆ, ಉಸುಳಿ ಪಲ್ಯ. ನೀನು ಕಾಯಿಪಲ್ಯ ತೊಗೊಂಬಂದಿದ್ರು, ಉಸುಳಿ ಪಲ್ಯ ಮಾಡಿದೆ. ಸಬ್ಬಸ್ಗೆ ಸೊಪ್ಪು ಮಾಡ್ಬೇಕಂತ ಅಂದ್ಕೊಂಡು ಎಲ್ಲ ಸೋಸಿ ತೊಳೆದು ಪ್ಯಾನಿನ ಗಾಳಿಗೆ ಇಟ್ಟಿದ್ರಿ. ಕಟ್ ಮಾಡ್ಬೇಕಂತ ಅಂದ್ಕೊಂಡು ಆಗಲಿಲ್ಲ ಅದನ್ನು. ಹೋಗ್ತೀರಿ ಕಳೆ ಕುಕ್ಕಿ ಏನಾರ ಮಾಡ್ಕೊಬರ್ಲ ನಾಷ್ಟ ಒಂದಿಟ್ಟು ಮಾಡಲಿಲ್ಲ ರೀ. ಅದು ರೊಟ್ಟಿ ಮಾಡಿದೆ. ರೊಟ್ಟಿನೂ ಅಲ್ಲೇ ಅದಾವ್ರಿ. ನಾವು ಮತ್ತು ರಾತ್ರಿ ನಮ್ಮ ಅರುಣ ನಿನ್ನೆ ಮಾಡಿರೋದು ಅನ್ನ ಇತ್ತು. ಅನ್ನ ಅವ್ರ ತಮ್ಮಗೆ ಒಗ್ಗರಣೆ ಹೊಡೆದು ಕೊಟ್ಟಾರೆ. ಒಗ್ಗರಣೆ ಹೊಡೆದು ಕೊಟ್ಟಂದ್ರೆ ಅಷ್ಟು ಅವತ್ತು ಕಡಂಗಿ ಭಾಂಡೆಗಳು ಆಗ್ಯಾವ. ಮನೆಯೆಲ್ಲ ಅಲ್ಲಿದಲ್ಲಿ ಹೊಳೆ ಹಾಕಿಟ್ಟಾರೆ. ಬೆಂಡೆಕಾಯಿ ಇಲ್ಲಿವು ಕಟ್ ಮಾಡಬೇಕು, ಪಲ್ಯ ಮಾಡ್ಬೇಕನ್ನ ತಿಂದರೆ
ಇನ್ನೇ ಮತ್ತು ಇವನ್ನ ಕರ್ಚಿಕೆ ತೊಗೊಂಡು ಬಂದಾರ ನೋಡ್ರಿ ಗಳೆ ಹೊಡ್ಯಕ್ಕೆ ಹೋದಲ್ಲಿ. ಒಬ್ಬೊಬ್ರಿಗೆ ಗೊತ್ತೈತ್ರಿ ಆಲ್ಮೋಸ್ಟು ಇವು ಲೈಟಿನ ಬೆಳಕಿಗೆ ಲೈಟ್ ಇದಕ್ಕೆ ದೀಪದ ಬೆಳಕು ಬಡಿತಂದ್ರೆ ಈ ಥರ ಒಡೆದು ಬಿಡ್ತಾವ್ರೆ. ನಮ್ಮ ಊರ ಕಡೆ ಭಾಳ ಸಿಗ್ತಾವೆ, ನಮ್ಮ ತವ್ರ ಮನೆ ಕಡೆ ನೋಡಿ ಲೈಟ್ ಬೆಳಕಿಗೆ ಹೊಡಿತಾರೆ. ಲೈಟಿಗೆ ಕಾಣ್ಲಾರ್ದಂಗೆ ಮುಚ್ಚಿಡ್ಬೇಕ್ರಿ ಇದನ್ನ. ಸೋಸಾಕತ್ತೀನಿ ಸ್ನೇಹಿತರೆ, ಅವತ್ತನ್ನ ಮಾಡಬೇಕು, ತೊಳೆದ ಹುರಿಬೇಕಂತ ಹೇಳಿ. ಕರ್ಚಿಕಾಯಿ ನೋಡ್ರಿ, ನೀವೇನಂತೀರ ಅಂತ ಕಮೆಂಟ್ ಮಾಡಿ. ವಿಡಿಯೋ ಯಾವುದೇ ಒಂದು ಕಾರಣಕ್ಕೆ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರಾದರೂ ನೋಡಕತ್ತೀರಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಪ್ಪು ಬೀಜ ಹಾಕಿದ್ರೆ ಹೇಳ್ತಾ ನೋಡಿ, ಇದಿಲ್ಲ ನೋಡಿ ಬೀಜ ಬಂದಾವ. ಬೀಜ ಹಾಕಿರಿ, ತೆಂಗಿನ ಗಿಡದ ಬೆಳೆ ಹಾಕ್ತೇನೆ ಬೀಜ, ಕೆಬ್ರಿ. ಗೊಂಬೆ ಬಂದ, ಬಾಂಡೆ ತೊಳೆಯಕ್ಕೆ ಹಚ್ಚಕ್ಕಿ ಗೊಂಬಿ. ಚಾ ಐತೆ ಒಂದು ಸ್ವಲ್ಪ ಚಾ ಕುಡಿತೆ, ಅಲ್ಲಿ ಕಾಸ್ಕೊಂಡು ಕುಡಿ. ಹಾಂ ಹಾಲು ಕುಡ್ದು ಒಂದು ಸ್ವಲ್ಪ ಐತೆ ಹಾಕ್ಕೊಂಡು ಕುಡಿ, ಅಲ್ಲಿ ಗ್ಯಾಸ್ ಮೇಲೆ ಖಾಲಿ ಆಗ್ತೈತಿ. ಮತ್ತೇನು ಕೊಡ್ತಾರೆ ಶಾಲ್ಯಾಗ? ಹಾಲ ಚಾನ ಬ್ರೆಡ್ ಕೊಡಂಗಿಲ್ಲ ಅದ್ರ ಜೊತೆ ಬ್ರೆಡ್ಡ ಶನಿವಾರಕ್ಕೊಮ್ಮೆ. ಪುಟ್ಟಿ ಇವು ಏನು ಗೊತ್ತದ ನೀನು? ಕರ್ಚಿಕಾಯಿ, ಹಾಂ ಕರ್ಚಿಕಾಯಿ ಗೊತ್ತದ ಇವು? ಹಾಂ ಇದ್ರ ಬಡ್ಡಿ ಅದು ಗರ್ಜ್ಕರ್ನತ್ತ ಅದು ಎದಿ ಮ್ಯಾಗ ಆಗಿದ್ದು ಇದು ಮಾಡಿದ ಸರ್ಪ್ನಿಂದ ಅಲ್ಲಂಗೆ ಆಗ್ತೈತಿವ ತದ್ದ ಮತ್ತು ಗಜ್ಕರ್ನತ್ತಿಲ್ಲ. ತದ್ದಿಗೆ ಇದ್ರದ್ದು ಬೇರು ತಗೊಂಡು ತೇದ ಹಚ್ಬೇಕತ್ ನೋಡ್ರಿ, ಅದು ಚಲೋ ಆಗ್ತೈತತ್ರಿ. ಏನಾಗ್ಯಾವ ಮತ್ತೆ ತಲ್ಯಾಗ? ಚೆನ್ನಾಗಿ ಜಳಕ ಮಾಡ್ಬಾ ಅಂತ ಹೇಳುವ, ತೆಗೆದಿಡು ಗಡಿಗೆ ಎಲ್ಲ ಇಳಿಸಿ. ಪುಟ್ಟಕ್ಕ, ನಮ್ಮ ಪುಟ್ಟಕ್ಕೆ ಬಂದಾರಿ, ಸೂಟಿ ಐತ್ರಿ ಶನಿವಾರ. ಏನು ಮಾಡತ್ತಿ ಕಾಕೋತ ಅನ್ಕೋತ ಬಂದಾರಿ, ಏನಾರೇ ಮಾಡ್ತೀನಿ ಅಂತಾಳ. ಪಾಪ ಅವರು ಶಾಲ್ಯಾಗಿಂದ ಬಂದಿರ್ತಾರೆ, ಏನು ಹಚ್ಚದ್ರಿ ಅದಕ್ಕೆ ಬಾಂಡೇರಿ ತೊಳ್ಯಾಕ ತೊಗೊಂಡು ಹೋಗ್ತೀನಿ ರೀ. ಅಕ್ಕಿ ತಿಕ್ಕಿ ಕೊಟ್ಟ ನಾನು ತೊಳೆದು ಮಾಡ್ಬೇಕನ್ನತ್ತೀನಿ ನೋಡಿ. ಬರೀ ಏನೇನು ಆಗ್ತೈತಿ ಇವನ್ನೆಲ್ಲ ಸೋಸಿಡ್ತೀನಿ ರೀ. ಸೋಸಿಟ್ಟು ಮತ್ತು ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಬೆಂಡೆಕಾಯಿನೂ ಎಲ್ಲ ಕಟ್ ಮಾಡಿಟ್ಟ್ಯಾರಿ. ಆ ಕಡೆ ಟೊಮೆಟೊ, ಉಳ್ಳಾಗಡ್ಡಿ ಇದನ್ನು ಕೂಡ ಕಟ್ ಮಾಡಿರ್ತೀನಿ. ಎಲ್ಲ ಉಳ್ಳಾಗಡ್ಡಿ ಸೊಪ್ಪಿ, ಬೆಂಡೆಕಾಯಿ ಸೊಪ್ಪಿ ಎಲ್ಲ ಆಡಿಗೆ ಹಾಕ್ಬೇಕಂತ ಅಂದ್ಕೊಂಡು ಎಲ್ಲ ಇಟ್ಟು ನೋಡ್ರಿ. ಇಲ್ಲಿ ಕಡೆ ಸಬ್ಬಸಿಗೆ ಸೊಪ್ಪು ಕೂಡ ಕಟ್ ಮಾಡಿಟ್ಟೇನೆ. ಇವು ಕರ್ಚಿಕಾಯಿ ಕೂಡ ಅವನ್ನು ಸೋಸಿ ಎಲ್ಲ ಇಟ್ಟನ್ರಿ. ಇಲ್ಲಿ ತೆಗೆದ ಕುಡ್ದಿಚ್ಚ ಬುಟ್ಟಿ ಎತ್ಕೊಂಡು ನಡಿ ಅಲ್ಲ ಹೊರ ತೊಳಿತೀನಿ. ಇದೊಂದು ಚಾದ ಕಪ್ ಇನ್ನೊಂದು ಹಾಕೋ, ಇದೊಂದು ತಗೋ. ಚಿನ್ನು ಬಂದಾನ್ರಿ, ಕೆಲಸ ಮಾಡಾಕತ್ತಾನ. ಒಂದಿಟ ಜಳಕ ಮಾಡ್ದ, ಈಗ ಚಹಾ ಕುಡ್ದಾರಿ. ಮೊಬೈಲ್ ಬೇಕಾಗಿತ್ತು ರೀ ಅವ್ನಿಗೆ. ಅವ್ನು ಇತ್ತಂದ್ರೆ ವಿಡಿಯೋ ಮಾಡೋಕ್ಕೂ ಕೊಡಂಗಿಲ್ಲ ನನಗೆ. ಮೊಬೈಲ ಇಸ್ಕೊಂಡೆ ಹೋಗ್ಬಿಡ್ತಾನ್ರ. ನೀವು ಇನ್ನೂ ರೊಟ್ಟಿ ಇಷ್ಟು ರೊಟ್ಟಿ ಇದಾವ್ರೆ, ಇನ್ನೊಂದು ದಿವ್ಸ ಬಿಸಿ ಮಾಡ್ತೀನಿ ರೀ. ಸಾಂಬಾರು ಐತ್ರಿ, ಸ್ವಲ್ಪ ಹಲ್ಚಿಟ್ಟು ನಡೀತೆ ನೋಡ್ಬೇಕು, ಬಿಸಿ ಮಾಡಿ. ರೈಸ್ ಐತ್ರಿ, ಇವನು ಎಲ್ಲ ಖಾಲಿ ಮಾಡಿ ಒಮ್ಮೆ ತೊಳ್ಕೊಂಬರ್ತೀನಿ ರೀ. ಹೋಯ್ತೇನಪ್ಪ ನೀ ಫೋನಿಗೆ? ಹಾಂ ಅದು ಔಷಧ ಯಾವಾಗ ತಗೋಣ? ಊಟ ಔಷಧ? ಹ್ಞೂ ಒಂದು ಮೆಡಿಸಿನ್ ತೊಗೋದೈತ್ರಿ, ಥೈರಾಯ್ಡ್ದು. ದವಾಖಾನೆಗೆ ಹೋಗಿ ಬಂದಿರ್ಲೆ, ಊಟ ಮಾಡಿ ತಗೋತಾನ. ಇನ್ನು ತೊಗೊಂಡು ಹೋಗ್ಬಿಡ ಅಂತ ಫೋನ್. ಹೊಳೆವ ಬರ್ತಿ? ಹಾಂ ನಾವು ಒಬ್ಬಾಕಿನ ಇಲ್ಲಿ ಇದು ಮಾಡ್ಲ್ಯಾ? ಒಳಗಿನ ಹೊರಗೆ ಆತಿ ಮೊದ್ಲ ಸುಸ್ತಾದಂಗೆ ಆಗಾಕತ್ತೈತಿ.
ಈ ಬಾಂಡೆ ಹೊರಗೆ ಓದಿಟ್ಟು ಬಂದಿದ್ದಿ ತಗೊಂಬರೋರು ಯಾರು ಮಾತನಾಡ್ತಿ ಕೊಡೋಣ. ಹೌದಪ್ಪ, ನೀ ಇಲ್ಲೇ ಸನೇಪದಾಗಿರ್ತೀನಿ, ನೀನು ಕರಿತೀನಿ. ಎಷ್ಟು ಬೇಡಿಕೆದ ನೋಡ್ರಿ. ಏನಾಗೈತಪ್ಪ ನಿನಗೆ? ಗಂಟ್ಲು ಕಮ್ಮ ಆದಂಗೆ ಆಗೈತೆ ನೀನು? ಹಾಂ, ಇಲ್ಲ ಸಾಕಾಗಿ ಹೊಂಟೈತೆ. ಹಿಡಿಯಪ್ಪ ತಗೋ. ನೋಡಿ, ಎಲ್ಲರೂ ಊಟ ಮಾಡಿ ಹೋಗ್ಬಿಟ್ರು ಸ್ನೇಹಿತರೆ. ಎಲ್ಲ ಪಾತ್ರೆ ತೊಳ್ಕೊಂಬಂದಿಟ್ಟೆ, ಅವನು ಎಲ್ಲ ಡಬ್ಬಕ್ಯಾರ. ಮತ್ತೆ ನೋಡಿ ಇಷ್ಟು ಮಾಡಿಟ್ಟು ಹೋಗ್ಯಾರ. ಇವಾಗ ರೊಟ್ಟಿ ಅಂತೂ ಎಲ್ಲ ಖಾಲಿ ಮಾಡ್ಯಾರಿ. ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಐತಿ, ಹಾಗೆ ಸಬ್ಬಸ್ಗೆ ಸೊಪ್ಪು ಐತಿ. ಆ ಕರ್ಚಿಕಾಯಿನ ಹುರಿಲಿಲ್ಲ ರೀ, ರೊಟ್ಟಿ ಮಾಡಿದ್ರೆ ಹುರಿಬೇಕು ಅಂದ್ಕೊಂಡಿದ್ದೆ. ಇರೋದನ್ನು ಅಡ್ಜಸ್ಟ್ ಮಾಡಿ ಊಟ ಮಾಡ್ತೀವ ತಂದು ಊಟ ಮಾಡಿ ಅವ್ರವ್ರ ಕೆಲ್ಸಕ್ಕೆ ಎಲ್ಲರೂ ಹೋದ್ರಿ. ನೋಡಿ, ನಮ್ಮ ಚಿನ್ನು ಬಾಳೆಹಣ್ಣು ತಿಂದು ಇಲ್ಲೇ ಇಟ್ಟಂದ್ರೆ ನಾನು ಒಂದು ರೊಟ್ಟಿ ತಿಂದ್ರಿ. ಅವ್ರು ಹೋಗೋಣ ಒಂದು ರೊಟ್ಟಿ ತಿಂದಿರಿ. ಇದೊಂದು ಗುಳಿಗೆ ತಗೋ ಅಂದಾರೆ, ಒಂದು ತೊಗೊಂಡಿದ್ದೀರಿ ನೀನೆ. ಇದು ಒಂದು ತಗೋ ಅಂದಾರ. ತೊಗೊಂಡು ಮಮ್ಮಿ ನೀನು ಎಲ್ಲಿ ಹೋಗಬೇಡ, ಮನ್ಯಾಗ ಮಲ್ಕೋ ಅಂತ ಹೇಳಿ ನನ್ನ ದೊಡ್ಡ ಮಗ ಹೇಳಿ ಹೋಗ್ಯಾನ. ನಾನು ಓದು ಅಂಗಡಿ ಹತ್ರ ಕಟ್ಟಾರಂದ್ರೆ ಇನ್ನು ಬಟ್ಟೆ ತೊಳೆದು ಹಾಕಿರ ನಂದೆಲ್ಲ ಕೆಲಸ ಆಯ್ತು. ಒಂದು ಸ್ವಲ್ಪ ರೊಟ್ಟಿ ಮಾಡ್ಬೇಕಂದೆ. ಬೇಡ ಮಮ್ಮಿ, ಮಧ್ಯಾಹ್ನ ಏನಾರೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಮಾಡ್ಕೋತೀವ ಅನ್ನಕತ್ರಿ ಹೇಳಿ ಹೋಗ್ಯಾರ. ಈಗೇನು ಮಾಡೋಕ್ಕೆ ಹೋಗಬೇಡ ತಂದರೆ ಆದರೂ ಕೇಳಂಗಿಲ್ಲ ರೀ. ಮನುಷ್ಯಂದ ಮನಸ್ಸು ಹೆಂಗಂದ್ರೆ ಕೇಳೋಕ್ಕಾಗಂಗಿಲ್ಲ ರೀ. ಮಕ್ಕಳು ಹಸ್ಕೊಂಡು ಹಾಗೆ ಕೆಲಸ ಮಾಡ್ದ ತಾಯಿಗೆ ಬೇಜಾರಾದಂಗೆ ಆಗ್ತೈತ್ರಿ. ನೋಡೋಣ್ರಿ, ಬಟ್ಟೆ ಅಟ್ಟ ತೊಳೆದು ಹಾಕ್ತೀನಿ ರೀ. ಬಿಸಿಲು ಬಿದ್ದೈತ್ರಿ, ಒಂದು ಸ್ವಲ್ಪ ಬಿಸಿಲಿಗೆ ಜ್ವರ ಸ್ವಲ್ಪ ಲೈಟಾಗಿ ಮತ್ತೆ ಜ್ವರ ಬಿಡಾಕತ್ತವ್ರು. ಯಾಕಂದ್ರೆ ಹೊರಗೆ ತಣ್ಣಗೆ ಹವಾ ಇತ್ತು. ಭಾಂಡೆ ತೊಳ್ಕೊಂಬಂದು ಹಾಗೆ ನೀರು ಅಡ್ಗೆ ಮಾಡಿದೆ ರೀ. ಬರೀ ಸುಸ್ತ್ರಿ, ಕೈಕಾಲು ಹರಿದು. ಹೆಣ್ಮಕ್ಳಿಗೆ ಕೈಕಾಲ್ದಾಗ ಶಕ್ತಿ ಇದ್ರೆ ಕೆಲಸ ಮಾಡೋಕೆ ಎನರ್ಜಿ ಬರ್ತೈತ್ರಿ. ಅಡ್ಡಾಡಿ ಶಕ್ತಿನ ಇಲ್ದಂಗೆ ಆಗಿಬಿಟ್ಟೈತ್ರಿ. ಊಟ ಮಾಡ್ಕೊ ಒಂದು ರೊಟ್ಟಿ ತಿಂದೆ ರೀ, ಪಲ್ಯ ರೊಟ್ಟಿ. ಯಾಕೋ ಬಾಯಿ ಇದು ಅದಂಗೆ ಆತು. ಟೇಸ್ಟ್ ಅನಿತ್ರಿ ಪಲ್ಯ. ಸಬ್ಸ್ಗಿ ಪಲ್ಯ ಸ್ವಲ್ಪ ಬ್ಯಾಳೆ ಹಾಕಿ ಪಲ್ಯ ಮಾಡಿದ್ರಲ್ಲ ತಿಂದಿನ್ರಿ. ಯಾರೊಬ್ಬರು ಇಲ್ಲರಿ. ಯಾಕೋ ಒಂಥರ ಗಂಟಲು ಬಿಗ್ದಂಗೆ ಆಗ್ಲತ್ತೈತಿ ಸ್ನೇಹಿತರೆ. ನಂಗೆ ಒಬ್ಬಳೇ ಇರಾಕೂ ಭಯ ರೀ. ಯಾಕೋ BP ಹೆಚ್ಚ ಕಡಿಮೆ ಆ ಥರ ಮಾಡಿ ಸ್ವಲ್ಪ ಫೋನ್ ನೋಡ್ಕೋತ ಕೂತಾರೆ. ಹಾಗೆ ಒಂದು ಗುಳಿಗೆ ತೊಗೊಂಡು ಮಕ್ಕೋ ಅಂತ ಹೇಳಿಗ್ಯಾರ ಅವರು. ಮನ್ಕೊಂಡ ನಿದ್ದಿನೇ ಹತ್ತಂಗಿಲ್ಲ ರೀ. ಅಷ್ಟು ನಿದ್ದೆ ಹತ್ತಂಗಿಲ್ಲ ರೀ. ಏನು ಮಾಡೋದ್ರಿ, ಬಟ್ಟೆ ತೊಳೆದು ಹಾಕ್ತೀನಿ ರೀ. ಬಿಸಿಲು ಬಿದ್ದೈತಿ. ಬಟ್ಟೆ ತೊಳೆದಾಕಿ ಈ ವಿಡಿಯೋ ಎಂಡ್ ಮಾಡ್ತೀನಿ ರೀ. ಯಾಕಂದ್ರೆ ವಿಡಿಯೋನ ಹಾಕಿಲ್ಲ ರೀ ಸ್ವಲ್ಪನೂ. 2 ದಿನ ಆಯಿತು. ಈ ವಿಡಿಯೋನಾದರೂ ಸ್ವಲ್ಪ ಹಾಕಬೇಕು ಅಂತ ಅಂದ್ಕೊಂಡಿನಿ. ನೋಡೋಣ್ರಿ ಏನಾಗ್ತೈತೆ ರೀ. ಸಂಜೆ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ರೀ. ಬೇರೆ ಕಡೆ ರೀ. ಮನ್ಯಾಗ ಕೆಲಸ ಮಾಡ್ಲಿಕ್ಕೆ ನಡೆಯಂಗಿಲ್ಲ ರೀ. ಒಬ್ಬರೇ ಇರ್ತೀವಿ ನಾವು. ಹೆಲ್ತ್ ಪ್ರಾಬ್ಲಮ್ ಮಕ್ಕೊಂಡ್ರೆ ಮಕ್ಕಳು ಗಂಡರು ಎಲ್ಲ ಉಪವಾಸ ಬೀಳ್ತಾರೆ. ಆದರೂ ಎದ್ದು ಮಾಡ್ತೀನಿ ರೀ. ನನ್ನ ಮನ್ಯಾಗಂತೂ ಯಾವಾಗೂ ನಾನು ಎಕ್ಸ್ಟ್ರಾ ರೊಟ್ಟಿ ಆದರೂ ಮಾಡಿ ಇಟ್ಟೇ ಇರ್ತೀನಿ ಸ್ನೇಹಿತರೆ. ಯಾಕಂದ್ರೆ ನಮ್ಮದು ಹಳ್ಳಿ ಐತಿರಲ್ಲ, ಏನೂ ಸಿಗಂಗಿಲ್ಲ. ಹೊರಗಡೆಯಿಂದ ಹೋಗಿ ಏನೂ ತಂದು ತಿನ್ನೋಕ್ಕಾಗಂಗಿಲ್ಲ. ಹೋಟೆಲ್ ಅದು ಏನಾರು ಇದ್ರೆ ತೊಗೊಂಡು ಬಂದಾದರೂ ತಿಂತಾರೆ. ಆದರೂ ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡು ಅವ್ರಿಗೆ ಬೈದ್ಬಿಟ್ಟೆ ನನ್ನ ದೊಡ್ಡ ಮಗನಿಗೆ. ಯಾಕಂದ್ರೆ ಅಷ್ಟೆಲ್ಲ ಮಾಡಾಕತ್ತಿದ್ರೆ ಸ್ವಲ್ಪ ತರಕಾರಿನಾದರೂ ಕಟ್ ಮಾಡಿಕೊಟ್ಟಿದ್ರೆ ಬಡ ಆಗ್ತಿತ್ತಪ್ಪ ತಂದ್ಯಾರೆ. ನಾನು ಬೇಜಾರು ಮಾಡ್ಕೋತ್ರಿ ಮಗ. ಬೇಜಾರು ಮಾಡ್ಕೊಂಡು ಬಾಂಡೆ ಎಲ್ಲ ತೊಗೊಟ್ಟೆ ರೀ. ತೊಗೊಂಬಂದಿಡಾನೆ ಎಲ್ಲ ಡಬ್ಬಾಕ್ಯಾರೆ. ಮತ್ತು ತಾವೇ ಊಟ ಮಾಡ್ಕೊಂಡು ಅಷ್ಟೇ ಅಂದ್ಯಾರ ನಾನು. ಯಾಕಂದ್ರೆ ನನ್ನ ನೋನ್ಯಾಗ ಅವ್ರಿಗೆ ಸಿಟ್ಟು ಮಾಡಿಬಿಟ್ಟೆ ನಾನು. ಸ್ವಲ್ಪ ಕೈ ಹಂಗೆ ಮಾಡಿದ್ರೆ ಅವಸರ ಆಗ್ತೈತೆಪ್ಪ, ಮೊದಲೇ ಆರಾಮಿಲ್ದಾಗ ಹಿಂಗೆ ಅಂದೆ ರೀ. ಅನ್ನುತ್ತಾನ ಅಂದೆ ಸ್ನೇಹಿತರೆ. ಹಿಂದಿ ಕಡೆ ನನಗೆ ಒಂಥರ ಆಗಾಕತ್ತು. ನನಗೆ ತ್ರಾಸ ಆಗ್ಲತ್ತೈತಿ. ನುಂಗ್ಬೇಕೀಗ. ಮಗನ ಮ್ಯಾಗ ರೇಗಾಡ್ಬಿಟ್ನಲ್ಲ. ನೀನಾದರೂ ದೊಡ್ಡವನದಿ, ನಿನಗಾದ್ರೂ ಅರ್ಥ ಆಗಂಗಿಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡಿಕೊಂಡು ಅಂದೇನೆ. ಸಿಟ್ಲೆ ಮಗಗಂದು ಹಿಂದಿ ಕಡೆ ನಾನೇ ನೋವು ಪಡ್ತಾ ಇದ್ದೀನಿ ನೋಡಿ. ಯಾಕಂದ್ರೆ ನನಗೆ ನೋವು ಆಗ್ತಿತ್ತು. ಆದ್ರೆ ಮಗ ಏನು ಮಾಡ್ದಾರಿ, ನಾನು ಬೆಂಡೆಕಾಯಿ ಪಲ್ಯ ರೊಟ್ಟಿ ಮತ್ತು ಅನ್ನ ಇತ್ತು ರೀ. ಅನ್ನನೂ ಒಗ್ಗರಣೆ ಹೊಡೆದು ಕೊಟ್ಟೆ.
ಅವನಿಗೆ ಬೆಂಡೆಕಾಯಿ ಪಲ್ಯ ಇಷ್ಟ ಇಲ್ಲ ರೀ. ಒಬ್ಬಗೆ ಬೆಂಡೆಕಾಯಿ ನಮ್ಮ ಮನ್ಯಾಗ ಹೆಂಗಂದ್ರೆ ರೀ ಎಲ್ಲರಿಗೂ ಬೇರೆ 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 ಒಂದೊಂದು ಥರ ಮಾಡ್ಬೇಕು ನೋಡ್ರಿ. ಈಗ ಆರಾಮಿಲ್ದಾಗ ಕೂಡ ಇದ್ದಿದ್ದು ಅಡ್ಜಸ್ಟ್ ಮಾಡ್ಕೊತೀನಪ್ಪ ಅಂದೆ. ನಾನು ಅದು ಒಂದೇ ಮಾತು ಅಂದಿತ್ತು ಮಗ, ನನಗೆ ಬೆಂಡೆಕಾಯಿ ಪಲ್ಯ ಇಷ್ಟ ಇಲ್ಲಲ್ಲ ಮಮ್ಮಿ ಇಷ್ಟ ಅಂದಿದ್ದಾರೆ. ನನಗೆ ಈಗ ನೋಡ್ನ್ಯಾಗ ಅದು ಭಾಳ ಬೇಜಾರಾದಂಗೆ ಆಗಿ ತಡ ಮಾತಾಡ್ಬಿಟ್ಟೆ ರೀ. ಹಂಗೆ ಊಟ ಮಾಡಿ ಹೋದಾರಿ. ಒಟ್ಟು 3 ಮಂದಿ ಕೂಡಿಸಿ ಊಟ ಮಾಡ್ರು ಹೋಗ್ಯಾರ. ಆದ್ರೆ ಮತ್ತೆ ಹೋಗಾಗ ಮತ್ತೆ ಕಾಳಜಿ ಮಾಡಿ ಹೋತ್ರಲ್ಲ ಮಗ. ಮತ್ತು ನಾನು ಅದ್ರ ಯಾಕಪ್ಪ ಅಂದೆ ಹಿಂಗೆ ತಂದ್ಕೊಂಡು ಬೇಜಾರು ಮಾಡ್ಕೋತ ಕೂತ್ಬಿಟ್ಟೆ ಸ್ನೇಹಿತರೆ. ಅದಕ್ಕೆ ನಾವೇ ನಮಗೆ ಇಷ್ಟು ಬೇಜಾರಾಗ್ತೈತೆ ಅಂದಾಗ ಮಕ್ಕಳಿಗೆ ಅವ್ರಿಗೆ ನಾನು ಒಂದು ಮಾತು ಅಂದಿದ್ದ ಅವ್ರು ಒಂದು ಮಾತು ಅಂದಿದ್ದ ನನಗೆ ಸಹಿಸ್ಕೊಳಕ್ಕಾಗಲಿಲ್ಲ. ನಾನು ಎಷ್ಟು ಮಾತಂದ್ರು ಕೂಡ ನನ್ನ ಮಗ ಸಹಿಸ್ಕೊಂಡು ದೊಡ್ಡವನಂದ್ರೆ ಈಗ 17 ವರ್ಷ ರೀ. ನನ್ನ ಹಕ್ಕಿತ್ತಲ್ಲೂ ಹೈಟ್ ಆಗ್ಯಾನ. ಹೆದ್ರಿಗೆ ಅನ್ಬಾರ್ದ ನಂಗೆ ಆಗ್ಬಿಡ್ತು ನೋಡ್ರಿ. ಅದಕ್ಕೆ ತಲೆ ತಗ್ಗಿಸಿ ಕೂತ್ಬಿಟ್ಟಾರ. ನಾನು ಹಂಗೆ ನಾನು ಇದ್ದಿದ್ದು ಅಡ್ಜಸ್ಟ್ ಮಾಡ್ಕೊತೀನಿರಪ್ಪ ತಂದೆ ನಾನು. ಅದಕ್ಕೆ ಹೊಳ್ಳಿ ಮಮ್ಮಿ ನೀನು ಮಾಡಕ್ಕೆ ಹೋಗ್ಬೇಡ, ಈಗ ಆರಾಮಿಲ್ಲ ನಿನ್ಗೆ ಸಣ್ಣಾಗವಲಾಗೈತಿ ಮನ್ಕೊಂಡು ಬಿಡು ಅಂತೇಳಿ ಹೇಳ್ಯಾರ. ಆದ್ರೆ ಕೇಳಂಗಿಲ್ಲ ರೀ, ಕೇಳಂಗಿಲ್ಲ. ಬಟ್ಟೆ ತೊಳೆದು ಹಾಕಬೇಕು. ನಿನ್ನೆ 2-3 ದಿನದ ಬಟ್ಟೆ ತೊಳೆದು ರೊಟ್ಟಿ ಪಲ್ಯ ಎಲ್ಲ ಮಾಡಿದ್ದೆ ರೀ. ಆರಾಮಿಲ್ಲ ಅಂದ್ರು ಎದ್ದು ಮಾಡಕತ್ತಾನ. ನಿನಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ಯಾಕೆ ಮಾಡಕ್ಕೆ ಹೋಗಿ ಹಾಗೆ ಬಿಡತ್ತಾರೆ. ಬಿಟ್ಟರು ಮನ್ಸಿಗೆ ಇದು ಆದಂಗೆ ಆಗ್ತೈತೆ ಸ್ನೇಹಿತರೆ. ಎಲ್ಲ ಕೆಲಸ ಇಟ್ಕೊಂಡು ಕುಂಡ್ರಾಕ ಒಂಥರ ಆಗ್ತೈತೆ ನನಗೆ. ಯಾಕಂದ್ರೆ ಇವತ್ತು ನಾನು ಇಷ್ಟು ಸ್ವಲ್ಪ ಇರ್ತಾವೆ, ಇವತ್ತು ತೊಳೆದು ಹಾಕಿನಂದ್ರೆ ಇವತ್ತು ಸರಿ ಇರ್ತೈತೆ ರೀ. ಮತ್ತು ನಾಳೆ ಜಾಸ್ತಿ ಆಗ್ತಾವೆ ಅಂದ್ಕೊಂಡು ಎದ್ದು ಮಾಡಕ್ಕೆ ಹೋಗ್ತೀನಲ್ಲ ಸ್ವಲ್ಪ ಆರಾಮ್ ತಪ್ಪಾಕತ್ತೈತ್ರಿ. ಇಲ್ಲಾಂದ್ರೂ ಮಿರಾಜ್ ಹಾಸ್ಪಿಟಲ್ಗೆ ಹೋಗಿ ಬಂದಂದ ನನಗೆ 1 ವಾರ ಆಗಕ್ಕೆ ಬತ್ರಿ. ನಾಳೆ ಸೋಮವಾರಕ್ಕೆ 1 ವಾರ ಆಗಕ್ಕೆ ಬತ್ತು. ಹಾಗೆ ಹೆಲ್ತ್ ಹಾಗೆ ಸಣ್ಣಂಗೆ ಚಾಲೋನ ಆಗೈತ್ರಿ. ನೋಡ್ಬೇಕ್ರಿ ಅಲ್ಲಿ ಅದು ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊ. ಈಗ ನನ್ಗೆ ಹೆಂಗಂದ್ರೆ ರೀ ನನ್ನ ಮಗ ಆರಾಮಾಗಿ ಹೋಗೋದು ಸ್ನೇಹಿತರೆ. ನನಗೆ ಭಾಳ ತ್ರಾಸ ಆಗ್ಲತ್ತಿದ್ದು. ಮನೆಗೆ ಹೇಳ್ಕೊಂಡು ಅವ್ನು ಬಿಡ್ತಾರೆ, ನಾನು ತೊಗೊಂಡು ಹೋಗೋದಾಗ್ತೈತಿ. ಮತ್ತು ನಿನ್ನೆ ಹಿಡ್ದನ ಕೆಲಸ ಸ್ಟಾರ್ಟ್ ಮಾಡ್ಯಾರ ಆಗೋದನ್ನ. ಈಗ 1 ವಾರ ಆಯ್ತು ರೀ. ಸೋಮವಾರ ಹಿಡ್ಕೊಂಡು ಕೆಲ್ಸಕ್ಕೆ ಹೋಗಿಲ್ಲ ರೀ. ಅಲ್ಲಿ ಎದ್ರಿಂದ ಬರ್ತೈತ್ರಿ ಇನ್ಕಮ್? ನಾವು ಕೆಲಸ ಮಾಡಿದಾಗನೇ ಬರ್ತೈತ್ರಿ. ಏನು ಹೊಲ ಇಲ್ಲ, ಎಲ್ಲಿದು ಬರ್ತೈತೆ ಅನ್ನಂಗಿಲ್ಲ. ಅದಕ್ಕೆ ಹೊಂಟಾರ್ಲೆ. ನಾನು ಸಣ್ಣಂಗೆ ಮೆಡಿಸನ್ ತೊಗೋತಾ ಅವ್ರ ಮುಂದೆ ಭಾಳ ತೋರಿಸ್ಕೊಳಂಗಿಲ್ಲ. ಏನಾರು ನನಗೆ ತ್ರಾಸ ಆಗಕತ್ತಾನ ಹಂಗೆ ತೋರಿಸ್ಕೊಣ ಹಾಸ್ಪಿಟಲ್ಗೆ ಹೋಗೋಣ ಅಂತಾರ ತಂದ್ಕೊಂಡು. ಒಬ್ಬಳೇ ಇದ್ದಾಗ ನೆನಪಾಗ್ಬಿಡ್ತೈತೆ ರೀ. 2 ಮಕ್ಕಳದಾವು, ಯಾರು ನೋಡ್ಕೋತಾರೆ ನಮ್ಮ ಮಕ್ಕಳನ್ನ? ನಂದು ಹೆಲ್ತ್ ಈ ಥರ ಕೈ ಕೊಡಾಕತ್ತೈತಿಲ್ಲ ಅಂತ ಅನ್ಕೊಂಡು ಭಾಳ ಇದು ಮಾಡ್ಕೋತೀನಿ ರೀ. ಆದ್ರೆ ಅವ್ರ ಮುಂದೆ ಜಾಸ್ತಿ ತೋರಿಸ್ಕೊಳಕ್ಕೆ ಆಗಂಗಿಲ್ಲ ನೋಡ್ರಿ. ಒಂದು ಸ್ವಲ್ಪ ರೇಗಾಡ್ಬಿಟ್ಟಾರೆ ಅಷ್ಟಕ್ಕೆ ಅವ್ರಿಗೆ ಭಾಳ ತ್ರಾಸ ಆಗ್ಲತ್ತೇನೋ ಇವಳಿಗೆ ಅಂದ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಅನ್ನಕತ್ರೆ. ಅದಕ್ಕೆ ನೋಡಿ ಸ್ನೇಹಿತರೆ, ಯಾಕಂದ್ರೆ ಕೈಯಲ್ಲಿರೋ ದುಡ್ಡು ಎಲ್ಲ ಈಗ ಮಗನ ಹಾಸ್ಪಿಟಲ್ಗೆ ಹಾಕಿ ಬಂದಿದ್ದೀವಿ ರೀ. ಮಿರಾಜ್ಗೆ ಹೋಗಿ, ಮಿರಾಜ್ ಅಂದ್ರೆ ಸಣ್ಣ ಹಾಸ್ಪಿಟಲ್ ಅಲ್ಲ ರೀ, ಇಲ್ಲೆಲ್ಲ ಮಿಕ್ಕಿದಕ್ಕೆ ಮಿರಾಜ್ ಅಂತಾರೆ. ಅಲ್ಲಿ ಹೋಗಿ ಅಮೌಂಟ್ ಹಾಕಿ ಅವ್ನು ತೋರಿಸ್ಕೊಂಡು ಬಂದಿವ್ರಿ. ಇನ್ನೂ ಅವನಿಗೆ 3 ತಿಂಗಳ ಹೇಳ್ಯಾರ ಸ್ನೇಹಿತರೆ ಮೆಡಿಷನ್ನು. ಅವಂದನ ನಾನು ಹಾಸ್ಪಿಟಲ್ದಾಗ ಅವನ ಪೊಸಿಷನ್ ಎಲ್ಲನೂ ರಿಪೋರ್ಟು ಬರೋಣ ಅದನ್ನೆಲ್ಲ ಕೇಳಿಬಿಟ್ಟೆ. ನಾನು ಇಷ್ಟು ವೀಕ್ ಆದಂಗೆ ಆಗಿನ್ರಿ. ಧೈರ್ಯ ಮಾಡ್ಕೋಬೇಕ್ರಿ. ನಾನು ಧೈರ್ಯ ಮಾಡ್ಕೊಲಿಕ್ರೆ ಮತ್ತೆ ಯಾರು ಧೈರ್ಯ ಮಾಡ್ಕೋತಾರೆ ಅಂದ್ಕೊಂಡು ಧೈರ್ಯ ಮಾಡ್ಕೊಳಕತ್ತೀನಿ. ನೋಡ್ರಿ ಇವತ್ತು ಆರಾಮಾಗ್ಲಿಕ್ರು ನಾಳೆ ಆದರೂ ನನಗೆ ಆರಾಮಾಗ್ತೈತ್ರಿ. ಯಾಕಂದ್ರೆ ಇದು ಎಲ್ಲರಿಗೂ ಬರೋ ಸಹಜ. ನೆಗಡಿ, ಕೆಮ್ಮ, ಜ್ವರ, ಮೈಕೈ ನೋವು ಆಗೋದು ಎಲ್ರಿಗೂ ಕಾಮನ್ ಆಯ್ಕರೆ. ನಾನು ಸಣ್ಣ ವಯಸ್ಸಿಗೆ ನನ್ನ ಮಗನಿಗೆ ಈ ಥರ ಎಲ್ಲ ಕಾಯಿಲೆ ಬರ್ತಾ ಇದೆಯಲ್ಲ, ಅದೇ ಒಂಥರ ಮನ್ಸಿಗೆ ಬೇಜಾರಾದಂಗೆ ಆಗ್ತೈತೆ ನೋಡಿ ಸ್ನೇಹಿತರೆ. ಬರ್ರಿ ಮತ್ತೆ ನಾನು ಈ ಬೇಜಾರು ಮಾಡ್ಕೋತ ಕೂತ್ನಿ ಅಂದ್ರೆ ಟೆನ್ಷನ್ದಾಗ BP ಹೆಚ್ಚ ಕಡಿಮೆ ಆಗ್ತೈತ್ರ. ಅದಕ್ಕೆ ಜಾಸ್ತಿ ಮಾತಾಡಕತ್ರ ಮೇರಿ ಇದು ಆಗ್ತೈತೆ ಸ್ನೇಹಿತರೆ. ಬರ್ರಿ ಈ ವಿಡಿಯೋ ಏನು ಮಾಡ್ತೀನಿ ರೀ. ಈ ವಿಡಿಯೋ ಬಗ್ಗೆ ಏನಾದರೂ ನಿಮ್ಗೆ ಅನಿಸಿಕೆ ಅಭಿಪ್ರಾಯವಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಬಾಯ್ ನೋಡಿ.